ಹಾಯ್ ಎಲ್ಲ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಹುಳ್ಳಿಕಾಳು ಸಾಂಬಾರು ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾತ್ರ ತೋರಿಸಲ್ಲ, ಬರೀ ಹುಳ್ಳಿಕಾಳು ಸಾಂಬಾರು ಮಾತ್ರ ಹೇಗೆ ಪ್ರಿಪೇರ್ ಮಾಡೋದನ್ನ ನಾನು ತೋರಿಸ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಬಾಣಲೆಗೆ ಹುಳ್ಳಿಕಾಳು ತೊಗೊಂಡು ಅದನ್ನು ಸೋಸ್ಕೊಂಡು ಹುರ್ಕೊಳ್ಳೋಣ. ಎಷ್ಟು ಅಂದರೆ ಸ್ವಲ್ಪ ಕಂದು ಅಂದರೆ ಬ್ಲ್ಯಾಕ್ ಬಣ್ಣದ ಥರ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾದಮೇಲೆ ಅದನ್ನು ಒಂದು ನೀರಲ್ಲಿ ಹಾಕ್ಕೊಬಿಟ್ಟು ತೊಳ್ಕೊಬೇಕು. ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಟಿರಬೇಕು, ಅಂದರೆ ಕುದಿಯೋಕ್ಕೆ. ಕುದ್ದಿದೆ, ಮೊದಲೇ ಇಟ್ಕೊಂಡಿದೆ, ಕುದ್ದಿದೆ ಫುಲ್ಲು. ಇವಾಗ ಹುಳ್ಳಿಕಾಳು ತೊಳೆದು ಹಾಕ್ತಾಯಿದ್ದೀನಿ ಪೂರ್ತಿ ಎಲ್ಲನೂ. ನೀಟಾಗಿ ವಾಶ್ ಮಾಡ್ಕೊಂಡು ಹಾಕ್ಬೇಕಪ್ಪ. ಹುರಿದ್ಮೇಲೆ ತಣ್ಣೀರಿಗೆ ವಾಶ್ ಮಾಡಿ ಹಾಕಬೇಕು. ಇವಾಗ ಕುದೀತಾ ಇರೋದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದು 3 ಟೇಬಲ್ ಸ್ಪೂನ್, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಡಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿನ. ಖಾರದ ಪುಡಿ ಅಂದರೆ ಬೇಳೆ ಸಾಂಬಾರು ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಖಾರದ ಪುಡಿ. ಅದನ್ನು ನೋಡಿಕೊಂಡು ನೋಡಿ, ಈಗ ಫುಲ್ ಮಿಕ್ಸ್ ಮಾಡಿ. ಇವಾಗ ತರಕಾರಿನ ತೊಗೊಳ್ಳಿ. ತರಕಾರಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ 2 ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೆ ಆ್ಯಡ್ ಮಾಡ್ಬೋದು. ನಮ್ಮ ಮನೇಲಿ ಏನೈತೆ ಅದನ್ನು ಆ್ಯಡ್ ಮಾಡ್ಕೊತಾಯಿದ್ದೀನಿ ನಾನು. ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಅದನ್ನು ನೀಟಾಗಿ ವಾಶ್ ಮಾಡಿ ಹಾಕಿ. ಇವಾಗ ಬೀನ್ಸು ಏನು ಬೇಕಾದರೂ ತೊಗೋಬೋದು. ನಾನಿಲ್ಲಿ ತೊಗೊಂಡಿರೋದು 2 ತರಕಾರಿ, ಬೀನ್ಸು, ಗೆಡ್ಡೆಕೋಸು, ಯಾವುದಾದ್ರೂ ತೊಗೋಬೋದು. ಇವಾಗ ಮಿಕ್ಸ್ ಮಾಡಿ. ಇವಾಗ ನಾನಿವಾಗ ಕಲ್ಲುಪ್ಪನ್ನ ಆ್ಯಡ್ ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಅದು 1 ಟೇಬಲ್ ಸ್ಪೂನ್ ಅಷ್ಟೇ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ಮತ್ತು ಕಲ್ಲುಪ್ಪು ಹಾಕಿದ್ದೀವಲ್ಲ, ಇವಾಗ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಇವಾಗ ಇದಕ್ಕೆ ಹುಣಸೆ ರಸನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಳಿ ಆಗಿಬಿಡುತ್ತೆ. ನೀಟಾಗಿ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಕಾಯ್ತಾಯಿದೆ. ಇವಾಗ 1-2 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಇವಾಗ ಆನಿಯನ್ ಆ್ಯಡ್ ಮಾಡ್ತೀನಿ. ಅರ್ಧ ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಇದು ಒಗ್ಗರಣೆಗೆ. ನೀವು ಹಂಗೆ ಬೇಕಾದ್ರೂ ಸ್ಟಾರ್ಟಿಂಗೇ ಒಗ್ಗರಣೆ ಕೊಟ್ಕೊಂಡು ಆ್ಯಡ್ ಮಾಡ್ಬೋದು. ಇಲ್ಲ ಅಂದರೆ ನಾನು ಒಂದು ತಪ್ಪಲೆಯಲ್ಲಿ ಸಾಂಬಾರು ಮಾಡಿಕೊಂಡು ಪಕ್ಕದಲ್ಲಿ ಒಗ್ಗರಣೆ ಕೊಡ್ತೀನಿ ಅಂದರೂ ಅದು ಓಕೆ. ನಿಮ್ಗೆ ಏನು ಅಡ್ಜಸ್ಟ್ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಇವಾಗ 1 ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಒಗ್ಗರಣೆ ಫುಲ್ ಕ್ಲಿಯರ್ ಆಯ್ತು. ಇವಾಗ ಸಾಂಬಾರೊಳಗೆ ಎತ್ತಿ ಹಾಕ್ಕೋತಾಯಿದ್ದೀನಿ. ಈಗ ಹಾಗೆ ಫುಲ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಫುಲ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಮುಗೀತು. ಹುಳ್ಳಿಕಾಳು ಸಾಂಬಾರು ರೆಡಿ ಟು ಈಟ್. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹೊಸ ಪ್ರತಿಭೆಗಳನ್ನ ಸಪೋರ್ಟ್ ಮಾಡಿ. ನಿಮ್ಮ ಮನೆಯಲ್ಲೂ ಕೂಡ ಹೀಗೆ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.
ಬಾಯ್ ಬಾಯ್. ಫೈನಲಿ ರೆಡಿ ಟು ಈಟ್. ಸಪೋರ್ಟ್ ಮಾಡಿ. ಹುಳಿಕಾಳು ಸಾಂಬಾರು ಆ್ಯಂಡ್ ಮುದ್ದೆ. ಇದು ನೆಗಡಿ, ಕೆಮ್ಮು, ಶೀತ ಏನೇ ಆಗಿದ್ರೂ ಸ್ವಲ್ಪ ಗುಣಮುಖವಾಗುತ್ತದೆ. ಮನೆಮದ್ದು ಅಂತಲೇ ಹೇಳ್ಬೋದು ಇದು. ಥ್ಯಾಂಕ್ ಯು.